ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆಯ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ಹಾಗೆ ನಾಳೆಯ ಸ್ಟಾಕ್ಗಳ ಮಾಹಿತಿ ಇದೆ, ಅದನ್ನು ನೋಡೋಣ. ಇದು ನಿಫ್ಟಿದು 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್. ಇದು ನಿಫ್ಟಿ ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಮೋರ್ ದೆನ್ 100 ಪಾಯಿಂಟ್ಸು. 24,291ರಲ್ಲಿ ಓಪನ್ ಆಯಿತು. ಇದು 5 ನಿಮಿಷದ ಕ್ಯಾಂಡಲ್ ಸ್ಟಿಕ್ ಚಾರ್ಟು, ನೆನಪಿರಲಿ. ಹಾಗೆ ಪ್ರಾಫಿಟ್ ಬುಕ್ಕಿಂಗ್ ಸ್ಟಾರ್ಟ್ ಆಯಿತು. ಮಾರ್ಕೆಟ್ನಲ್ಲಿ ಏನಾಯಿತು, ಲೋ ಆಯಿತು, ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. 24,207 ಒಂದು ಲೋ ಫಾರ್ಮ್ ಆಯಿತು. ಕೇವಲ 5 ನಿಮಿಷದಲ್ಲಿ 24,291 ಇದ್ದಿದ್ದು 24,207ಕ್ಕೆ ಬಂತು. ಆಲ್ಮೋಸ್ಟ್ ಆಲ್ ಒಂದು 90 ಪಾಯಿಂಟ್ಸು ಮಾರ್ಕೆಟು ಫಾಲ್ ಆಯಿತು. ಮತ್ತು ಇಲ್ಲಿಂದ ವಾಪಸ್ ರಿಕವರಿ ಆಯಿತು. ಏನಕ್ಕೆ ನೋಡಿ, ಇಲ್ಲೊಂದು ಸಪೋರ್ಟ್ ಲೈನ್ ಇದೆ, ಅದಕ್ಕೆ ಹೇಳೋದು ಸಪೋರ್ಟು, ರೆಸಿಸ್ಟೆನ್ಸು, ಪಿವೋಟ್ ಪಾಯಿಂಟ್ಸು ಗಮನ ಕೊಡಿ ಅಂತೇಳಿ. ಅದಕ್ಕೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ಮಾರ್ಕೆಟು ಒಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಯಿತು. ಸಪೋಸ್ ಇಲ್ಲಿ ಯಾರಾದರೂ ಎಂಟರ್ ಆಗಿದ್ದರೆ, ಇಲ್ಲಿ ಸ್ಟಾಪ್ ಲಾಸ್ ಇಟ್ಟು ಇಲ್ಲಿ ಎಂಟರ್ ಆಗಿದ್ದರೆ, ಅಂಟಿಲ್ ಹಿಯರ್ 24,309ರವರೆಗೂ ಪ್ರಾಫಿಟ್ ತೊಗೋಬೋದಾಗಿತ್ತು. ಮತ್ತು ಒಂದು 100 ಪಾಯಿಂಟ್ಗಳ ಪ್ರಾಫಿಟ್ಟು, ಅದನ್ನೇ ಪ್ರೀಮಿಯಮ್ನಲ್ಲಿ ಕನ್ಸಿಡರ್ ಮಾಡಿದರೆ ಏನಿಲ್ಲ ಅಂದರೂ ಒಂದು 30ರಿಂದ 50 ಪಾಯಿಂಟ್ ಪ್ರಾಫಿಟ್ ಸಿಗೋದು ಆ್ಯಟ್ ದ ಮನಿ ಅಥವಾ ಇನ್ ದ ಮನಿಯಲ್ಲಿ. ಸಪೋಸ್ ನಂತರ ಇದು ಆಗಿದ್ದೆಲ್ಲ ಕೇವಲ ಒಂದು 45 ನಿಮಿಷದಲ್ಲಿ ಮಾತ್ರ. ನಂತರ ಮಾರ್ಕೆಟ್ ಫುಲ್ ನೋಡಿ, ರೇಂಜ್ ಬೌಂಡ್ ಏನೂ ಇಲ್ಲೇ ಇಲ್ಲ, ಇದರಲ್ಲಿ ಟ್ರೇಡ್ ಮಾಡಲಿಕ್ಕೆ ಏನು ಉಳಿದಿದ್ದೇ ಇಲ್ಲ. ಸೆಕೆಂಡ್ ಹಾಫ್ನಲ್ಲಿ ಯಾರು ಎಂಟ್ರಿ ಆಗಿರ್ತಾರೆ ಅವ್ರಿಗೆ ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ, ಒಂದು ಇಲ್ಲ ಪ್ರೀಮಿಯಂ ಡಿ ಕೆ ಆಗಿರ್ತವೆ, ಇವು ಎರಡೇ ಆಗಿರೋದು ಸೆಕೆಂಡ್ ಹಾಫ್ನಲ್ಲಿ ಟ್ರೇಡ್ ಮಾಡಿದವ್ರಿಗೆ. ಹೀಗಾಗಿ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡ್ಕೊಂಡ್ಬಿಟ್ಟು ತಾಳ್ಮೆಯಿಂದ ಟ್ರೇಡ್ ಮಾಡೋಕ್ಕಾಗುತ್ತೆ. ಬನ್ನಿ ಹಾಗಿದ್ದರೆ ಡೈಲಿ ಚಾರ್ಟ್ ನೋಡೋಣ ಏನು ಹೇಳುತ್ತೆ. ನಿನ್ನೆ ನಾವು ಏನು ಹೇಳಿದ್ವಿ, ನಿನ್ನೆ 24,100 ಮೇಲ್ಗಡೆ ಕ್ಲೋಸ್ ಆಗಿದೆ, ದ್ಯಾಟ್ ಈಸ್ ಪಾಸಿಟಿವ್ ಸೈನ್ ಅಂತ ಹೇಳಿದ್ವಿ. ಹೀಗಾಗಿ ಅಪ್ಸೈಡ್ ಪಾಸಿಬಿಲಿಟಿ ಇದೆ ಅಂತ ಕೂಡ ಹೇಳಿದ್ವಿ. ಆಮೇಲೆ ಫೆಡ್ರಲ್ ರಿಸರ್ವ್ ಚೇರ್ಪರ್ಸನ್ ಜೆರೋಮ್ ಪೊವೆಲ್ ಅವರು ಒಂದು ಸ್ಪೀಕ್ ಏನು ಮಾಡಿದ್ರು ಅದನ್ನು ಕೂಡ ನಾನು ನಿಮಗೆ ಹೇಳಿದ್ದೆ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಅಲ್ಲೊಂದು ವರ್ಡ್ ಯೂಸ್ ಮಾಡಿದ್ರು ಅವರು, ಕ್ಲಿಯರ್ ಕಟ್ಟಾಗಿ ಕೂಲಿಂಗ್ ಆಫ್ ಇನ್ಫ್ಲೇಷನ್ ಅಂತ ಹೇಳಿದರು. ಕೂಲಿಂಗ್ ಆಫ್ ಇನ್ಫ್ಲೇಷನ್ ಅಂತ ಹೇಳಿದ್ದಾರೆ. ಹೀಗಾಗಿ ದಿಸ್ ವಿಲ್ ಇಂಪ್ಯಾಕ್ಟ್ ಶೇರ್ ಮಾರ್ಕೆಟ್ ಅಂತ ಹೇಳಿದ್ವಿ. ಅದೇ ಥರ ಅಮೇರಿಕನ್ ಮಾರ್ಕೆಟ್ ಕೂಡ ನಿನ್ನೆ ಪಾಸಿಟಿವ್ನಲ್ಲಿ ಕ್ಲೋಸ್ ಆಗಿತ್ತು. ಇಂಡಿಯನ್ ಮಾರ್ಕೆಟ್ ಬಿಗ್ ರ್ಯಾಲಿ ಕೊಡ್ತು. ಆ ಒಂದು ಕಾರಣಕ್ಕೆ ಅಂತಲೂ ಅದು ಒಂದು ಕೂಡ ರೀಸನ್, ಮೇಜರ್ ರೀಸನ್ ಅಂತ ಕನ್ಸಿಡರ್ ಮಾಡ್ಬೋದು ಇವತ್ತಿನ ರ್ಯಾಲಿಗೆ. ಅದ್ರ ಜೊತೆಗೆ ಬಿಗ್ ರೀಸನ್ ಇನ್ನೊಂದು ಏನಂದರೆ HDFC ಬ್ಯಾಂಕ್. HDFC ಬ್ಯಾಂಕು ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ HDFC ಬ್ಯಾಂಕ್ದು ವೇಟೇಜು MSCI ಇಂಡೆಕ್ಸ್ನಲ್ಲಿ ಆ್ಯಡ್ ಆಗ್ತಾ ಇದೆ, ವೇಟೇಜ್ ಜಾಸ್ತಿ ಮಾಡ್ತಾ ಇದ್ದಾರೆ. ಹೀಗಾಗಿ ಬೂಸ್ಟಪ್ ರ್ಯಾಲಿ ಬಂತು HDFC ಬ್ಯಾಂಕಿಗೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನು ಲೇಟೆಸ್ಟ್ ಆಗಿ ಬಂದಿದೆ. ಹೀಗಾಗಿ ಪಾಸಿಟಿವ್ ಸೆಂಟಿಮೆಂಟ್ನಲ್ಲಿ ಬಿಗ್ ರ್ಯಾಲಿ ಕೊಡ್ತು HDFC ಬ್ಯಾಂಕ್. ನಿನ್ನೆ ಕೂಡ ನಾನು ಸ್ಟಾಕ್ಸ್ನಲ್ಲಿ ಕನ್ಸಿಡರ್ ಮಾಡಿ ಅಂತ HDFC ಬ್ಯಾಂಕ್ ಹೇಳಿದ್ದೆ. ಅದರ ಟಾರ್ಗೆಟ್ ಕೂಡ 1750 ಹೇಳಿದ್ದೆ, ಅದು ರೀಚ್ ಆಗಿದೆ. ಓಕೆ, ಅದು ದ್ಯಾಟ್ ಈಸ್ ಪಾರ್ಟ್ ಆಫ್ ಸ್ಟಾಕ್ ಬಗ್ಗೆ ಆಯಿತು. ಈಗ ನಿಫ್ಟಿ ಬಗ್ಗೆ ನಾಳೆದು ಟಾರ್ಗೆಟು ಅದು ಹೇಳೋದಾದರೆ ನೋಡಿ, ಒಂದು ಪಾಸಿಟಿವ್ ಸೈನ್ ಅಂದರೆ 24,250 ಮೇಲೆ ಕ್ಲೋಸ್ ಆಗಿದೆ. ಇದು ಒಂದು ರೆಸಿಸ್ಟೆನ್ಸ್ ಇತ್ತು, ಆ ರೆಸಿಸ್ಟೆನ್ಸ್ ಮೇಲ್ಗಡೆ ಕ್ಲೋಸ್ ಆಗಿದೆ. ಓಕೆ, ಕಂಟಿನ್ಯೂ ರ್ಯಾಲಿ ಕೊಟ್ಟು ಸ್ವಲ್ಪ ಹಾಲ್ಟ್ ಆಗಿ ಪಾಸ್ ಆಗಿ ಮತ್ತು ಮೂವ್ ಆಗ್ತಾ ಇದೆ ಅಪ್ಸೈಡ್. ಈ ಥರ ಮೂವ್ ಆಗೋ ಪಾಸಿಬಿಲಿಟಿ ಇದೆ. ನಾಳೆ ಕೂಡ ಒಂದು ಮೈಲ್ಡ್ ಒಂದು 100ರಿಂದ 150 ಪಾಯಿಂಟ್ ಅಪ್ಸೈಡ್ ರ್ಯಾಲಿ ಸಿಗೋ ಚಾನ್ಸಸ್ ಇದೆ. ನಾಳೆ 24,400 ಅಲ್ಲಿವರೆಗೆ ರೀಚ್ ಆಗೋ ಚಾನ್ಸಸ್ ಇದೆ, ಬಟ್ ಇದು ಗ್ಯಾರಂಟಿ ಅಲ್ಲ. ಇನ್ನು ನಾವು ಎರಡು ಕಡೆ ನೋಡಬೇಕಾಗುತ್ತೆ. ಈಗ ನಾಳೆದು ಸಪೋರ್ಟ್ ನೋಡೋದಾದರೆ ಫಸ್ಟ್ ಸಪೋರ್ಟ್ ಬಂದುಬಿಟ್ಟು 24,200, 24,200 ಈಸ್ ಅ ಮೇಜರ್ ಸಪೋರ್ಟ್ ಫಾರ್ ಟುಮಾರೋ. ಹಾಗೆ ನೆಕ್ಸ್ಟ್ ಸಪೋರ್ಟು 24,000. ಇನ್ನು ಅಪ್ಸೈಡು 24,400 ಫಸ್ಟ್ ರೆಸಿಸ್ಟೆನ್ಸ್. ಅದನ್ನು ಕ್ರಾಸ್ ಆಯ್ತಂದರೆ 24,530 ಟಚ್ ಆಗುತ್ತೆ. ಇವು ಎರಡು ಸಪೋರ್ಟು ರೆಸಿಸ್ಟೆನ್ಸು ಗಮನದಲ್ಲಿರಲಿ. ಇನ್ನು ವೀಕ್ಲಿ ಚಾರ್ಟ್ ಏನು ಹೇಳುತ್ತೆ? ಎಸ್, ವೀಕ್ಲಿ ಚಾರ್ಟ್ನಲ್ಲಿ ನಾವು ಒಂದು ಹೇಳಿದ್ವಿ ನಿನ್ನೆ,
ಇದ್ರ ಕೆಳಗಡೆ ಯಾವುದಕ್ಕೂ ಮಾರ್ಕೆಟ್ ಬರಬಾರ್ದು, ಬಂದರೆ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ ಅಂದಿದ್ವಿ. ಇದು ಒಂದು ಪರವಾಗಿಲ್ಲ, ಅದ್ರ ಮೇಲ್ಗಡೆನೇ ಕ್ಲೋಸ್ ಆಗಿದೆ. ನಾಳೆ ಕೂಡ ಅದ್ರ ಮೇಲ್ಗಡೆ ಕ್ಲೋಸ್ ಆಯಿತು ಅಂದರೆ ದ್ಯಾಟ್ ಈಸ್ ವೆಲ್ ಆ್ಯಂಡ್ ಗುಡ್. ಈ ಥರ ನಾಳೆ ಕ್ಯಾಂಡಲ್ ಫಾರ್ಮ್ ಆದರೆ ಫಸ್ಟ್ ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್, ನಾಳೆ ಒಂದು ನೆಕ್ಸ್ಟ್ ವೀಕ್ ಕೂಡ 3 ವೈಟ್ ಸೋಲ್ಜರ್ಸ್ ಫಾರ್ಮ್ ಆಗೋ ಚಾನ್ಸಸ್ ಇದೆ. ಬುಲ್ಲಿಶ್ ಮೂಮೆಂಟಮ್ ಇದೆ, ಪಾಸಿಟಿವ್ ಸೆಂಟಿಮೆಂಟ್ ಇದೆ ಮಾರ್ಕೆಟ್ನಲ್ಲಿ. ಇನ್ನೂ ನೆಗೆಟಿವಿಟಿ ಕ್ರಿಯೇಟ್ ಆಗಿಲ್ಲ, ಇಷ್ಟು ಹೇಳ್ಬೋದು ವೀಕ್ಲಿಯಲ್ಲಿ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿಗೆ ಮಾತ್ರ ಇವತ್ತು ಫಂಟಾಸ್ಟಿಕ್ ಡೇ ಅಂತ ಹೇಳ್ಬೋದು. ಏನಕ್ಕೆಂದರೆ 52,872ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಇದು 5 ನಿಮಿಷದ ಕ್ಯಾಂಡಲ್ಲು ಸ್ನೇಹಿತರೆ. 52,872ರಲ್ಲಿ ಓಪನ್ ಆಯಿತು. ಅದೇ 5 ನಿಮಿಷದ ಕ್ಯಾಂಡಲ್ಲು ಲೋ ಫಾರ್ಮ್ ಆಯಿತು. 52,482 ಲೋ ಫಾರ್ಮ್ ಆಯಿತು. ಇಲ್ಲಿ ಒಂದು ಸಪೋರ್ಟ್ ಲೈನ್ ಇದೆ ನೋಡಿ, ಅದಕ್ಕೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ಇಲ್ಲಿ ಒಂದು ಸಪೋರ್ಟ್ ಇದೆ. ನೆಕ್ಸ್ಟ್ ಕ್ಯಾಂಡಲ್ಲೇ ಬುಲ್ಲಿಶ್ ಫಾರ್ಮ್ ಆಯಿತು. ಅದರ ನೆಕ್ಸ್ಟ್ ಬುಲ್ಲಿಶ್, ಅದರ ನೆಕ್ಸ್ಟ್ ಬುಲ್ಲಿಶ್, ಅದರ ನೆಕ್ಸ್ಟ್ ಬುಲ್ಲಿಶ್. ಹೈ ಟಚ್ ಆಗಿಬಿಡ್ತು. ಕೇವಲ ಒಂದು 45-50 ನಿಮಿಷದಲ್ಲಿ 53,256 ಟಚ್ ಆಯಿತು ಸ್ನೇಹಿತರೆ. ಹಾಯ್ ಇವತ್ತಿಂದು 53,256. 52,480ರಿಂದ 53,256 ನೋಡಿ, 800 ಪಾಯಿಂಟ್ ಸಿಕ್ಕಿದೆ ಲೋದಿಂದ. ನಮಗೆ ಅಷ್ಟು ಬೇಡ. ನಾವು ಇಲ್ಲಿ ಈ ಕ್ಯಾಂಡಲ್, ಈ ಸಪೋರ್ಟ್ ಕ್ರಾಸ್ ಆದ ನಂತರ ನಾವು ಈ ಕ್ಯಾಂಡಲ್ನಲ್ಲಿ ಇಲ್ಲಿ ಎಂಟರ್ ಆದರೆ 52,500 ಆಗಲಿ 600ರಲ್ಲಿ ಎಂಟರ್ ಆಗಿದ್ದರೆ 53,200 ಅಂದರೆ ನಮಗೆ ಏನಿಲ್ಲ ಅಂದರೂ 500ರಿಂದ 600 ಪಾಯಿಂಟ್ ಸಿಗೋದು. ಪ್ರೀಮಿಯಮ್ನಲ್ಲಿ ಕನ್ಸಿಡರ್ ಮಾಡಿದರೆ ಈಸಿಲಿ 100 to 150 ಪಾಯಿಂಟ್ಸ್ ಈಸಿಲಿ ಸಿಗೋದು. ಮೋರ್ ದೆನ್ 150 ಅಂತಲೇ ನಾನು ಹೇಳ್ತೀನಿ. ಆದರೆ ನಾವು ಒಂದು ಎವರೇಜ್ ಇಟ್ಕೊಂಡ್ರೆ 100 to 100 ಪಾಯಿಂಟ್ಸ್ ಪ್ರೀಮಿಯಮ್ನಲ್ಲಿ ಈಸಿಲಿ ಸಿಗೋದು. ಒಳ್ಳೆ ಅರ್ನಿಂಗ್ ಅದು. ಈ ಥರ ಒಂದು ಬ್ಯಾಂಕ್ ನಿಫ್ಟಿದು 5 ಮಿನಿಟ್ಸ್ ಚಾರ್ಟ್ ಇತ್ತು. ಆದರೆ ಸೆಕೆಂಡ್ ಹಾಫ್ನಲ್ಲಿ ನೋಡಿ, ಕಂಪ್ಲೀಟ್ ರೇಂಜ್ ಬೌಂಡ್. ಈ ಟೈಮ್ನಲ್ಲಿ ಯಾರ್ಯಾರು ಟ್ರೇಡ್ ಮಾಡಿರ್ತಾರೆ, ಇವತ್ತಿನ ಒಂದು ಪ್ರೀಮಿಯಮ್ ತೊಗೊಂಡಿರ್ತಾರೆ, ಅವರು 100% ಲಾಸ್ ಆಗಿರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಅವ್ರ ಪ್ರೀಮಿಯಮ್ಸ್ ಎಲ್ಲ ಡಿ ಕೆ ಆಗಿರ್ತವೆ ನ್ಯಾಚುರಲಿ, ಇಲ್ಲ ಸ್ಟಾಪ್ ಲಾಸ್ ಹಿಟ್ ಆಗಿರ್ತವೆ. ಡೈಲಿ ಚಾರ್ಟ್ ಏನು ಹೇಳುತ್ತೆ? ಡೈಲಿ ಚಾರ್ಟ್ ನಾವು ಅನಲೈಸ್ ಮಾಡಿದ್ವಿ. ಏನು ಅನಲೈಸ್ ಮಾಡಿದ್ವಿ ನಿನ್ನೆ ನೋಡಿದವ್ರಿಗೆ ನೆನಪಿರುತ್ತೆ. ಏನಪ್ಪ ಅಂದರೆ ಇಲ್ಲಿ 52,000 ಇದೆ. ಓಕೆ, ಈ 52,000 ದಾಟಲಿಕ್ಕೆ ಮಾರ್ಕೆಟ್ ನೋಡಿ 1 ದಿನ, 2 ದಿನ, 3 ದಿನ, 4 ದಿನ ಪ್ರಯತ್ನ ಪಟ್ಟರು ಆಗಲಿಲ್ಲ. 52,000 ಟಚ್ ಆಗ್ತಿತ್ತು, ವಾಪಸ್ ಬರ್ತಾಯಿತ್ತು, ಟಚ್ ಆಗ್ತಿತ್ತು, ವಾಪಸ್ ಬರ್ತಾಯಿತ್ತು. ಅದಕ್ಕೆ ನಾವೇನು ಅನಲೈಸ್ ಮಾಡಿದ್ವಿ, 52,000 ಕ್ರಾಸ್ ಆಗಬೇಕಂದ್ರೆ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗಬೇಕು, ಇಲ್ಲ ಒಂದು ಹ್ಯೂಜ್ ವಾಲ್ಯೂಮ್ನೊಂದಿಗೆ ಕ್ರಾಸ್ ಆಗಬೇಕು ಅಂದ್ವಿ. ಅದೇ ಥರ ಕ್ರಾಸ್ ಆಗಿ ಬಿಗ್ ಪಾಸಿಟಿವ್ ಕ್ಯಾಂಡಲ್, ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಯಿತು. ನಿನ್ನೆ ಕೂಡ ಅದನ್ನೇ ಅನಲೈಸ್ ಮಾಡಿದ್ವಿ. ಇಲ್ಲಿ 53,000 ಕ್ರಾಸ್ ಆಗಬೇಕು ಅಂದರೆ 1 ದಿನ, 2 ದಿನ, 3 ದಿನ, 4 ದಿನ, 5 ದಿನ ಟೈಮ್ ಸ್ಪೆಂಡ್ ಮಾಡಿದೆ, ಆಗ್ತಾ ಇಲ್ಲ. 53,000 ದಾಟುತ್ತೆ, ರಿಜೆಕ್ಷನ್ ಆಗುತ್ತೆ. 53,000 ಟಚ್ ಆಗುತ್ತೆ, ರಿಜೆಕ್ಷನ್ ಆಗುತ್ತೆ. ಹೀಗಾಗಿ ಮಾರ್ಕೆಟು 53,000 ದಾಟಬೇಕಂದ್ರೆ ಒಂದು HDFC ಬ್ಯಾಂಕ್ 2-3 ದಿನ ಕನ್ಸಾಲ್ಟೇಷನ್ ಆಗಿದೆ, ಅದು ರನ್ ಆಗಬೇಕು ಅಂತ ಆ ಪಾಯಿಂಟ್ ಕೂಡ ಹೇಳಿದ್ವಿ. ಅದ್ರ ಪ್ರಕಾರ ಅದು ಕೂಡ ರ್ಯಾಲಿ ಕೊಡ್ತು. ಹೀಗಾಗಿ ಬ್ಯಾಂಕ್ ನಿಫ್ಟಿ ಏನಾಯಿತು, 53,000 ಈಸಿಲಿ ಕ್ರಾಸ್ ಆಗಲಿಕ್ಕೆ ಹೆಲ್ಪ್ ಆಯಿತು ಸ್ನೇಹಿತರೆ. ಕೇವಲ ಬ್ಯಾಂಕ್ ನಿಫ್ಟಿ ಒಂದೇ ಅಲ್ಲ, ICICI ಬ್ಯಾಂಕ್, ಕೋಟಕ್ ಬ್ಯಾಂಕ್, ಬಂಧನ್ ಬ್ಯಾಂಕ್ ಎಲ್ಲ ಆಲ್ಮೋಸ್ಟ್ ಆಲ್ ಬ್ಯಾಂಕ್ಸು ರ್ಯಾಲಿ ಕೊಟ್ಟವು. ಹೀಗಾಗಿ ಬ್ಯಾಂಕ್ ನಿಫ್ಟಿ ಈಸಿಲಿ 53,000 ಕ್ರಾಸ್ ಆಗಿಬಿಟ್ಟು 53,000 ಮೇಲ್ಗಡೆ ಏನು ಕ್ಲೋಸ್ ಆಗಿದೆ, ದ್ಯಾಟ್ ಈಸ್ ಪಾಸಿಟಿವ್ ಸೈನ್ ಫಾರ್ ಟುಮಾರೋ ಅಂತ ಕನ್ಸಿಡರ್ ಮಾಡ್ಬೋದು. ಇದು ಒಂದು ಪಾಸಿಟಿವ್ ಸೈನ್. ಓಕೆ, ನಾಳೆದು ಸಪೋರ್ಟು ರೆಸಿಸ್ಟೆನ್ಸು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದರೆ ಫಸ್ಟ್ ಸಪೋರ್ಟ್ ಬಂದುಬಿಟ್ಟು 53,000 ಸ್ನೇಹಿತರೆ. 53,000 ಇಸ್ ಎ ಮೇಜರ್ ಸಪೋರ್ಟ್. ಯಾಕಂದರೆ ಅದರ ಮೇಲ್ಗಡೆ ಕ್ಲೋಸ್ ಆಗಿದೆ, ಅಷ್ಟು ಈಸಿ ಬ್ರೇಕ್ ಆಗೋಕ್ಕಿಲ್ಲ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಸುಮಾರು ದಿನಗಳ ನಂತರ ಅದರ ಮೇಲ್ಗಡೆ ಕ್ಲೋಸ್ ಆಗಿದೆ. ಸಪೋಸ್ ಅದ್ರ ಕೆಳಗಡೆ ಬಂದರೆ ಮತ್ತೆ ರಿವರ್ಸ್ ಆಗಬಹುದು ಮೇಲ್ಗಡೆ, ಅಥವಾ ನಾಳೆ ಏನಾದರೂ ಅದ್ರ ಕೆಳಗಡೆ ಕ್ಲೋಸ್ ಆದರೆ ನಾಡಿದ್ದು ಮತ್ತೆ ಅಪ್ಸೈಡ್ ರ್ಯಾಲಿ ಕೊಡ್ಬೋದು. ಇವೆರಡು ಸಿನಾರಿಯೋ ಇರ್ತವೆ. ನೆಕ್ಸ್ಟು 52,500 ಮೇಜರ್ ಸಪೋರ್ಟು, ಇವೆರಡು ಗಮನದಲ್ಲಿರಲಿ. ಅಪ್ಸೈಡಲ್ಲಿ ನ್ಯಾಚುರಲಿ ಇಲ್ಲಿ ವಿಕ್ಕಿದೆ ನೋಡಿ, ಇದು
53,256 ಇವತ್ತಿನ ಹಾಯ್. ಅದು ಒಂದು ಮೇಜರ್ ರೆಸಿಸ್ಟೆನ್ಸು. ಅದ್ರ ಮೇಲ್ಗಡೆ ಒಂದು 15-20 ನಿಮಿಷ ಸಸ್ಟೇನ್ ಆಯ್ತಂದರೆ ನೆಕ್ಸ್ಟ್ ಇಟ್ ರ್ಯಾಲೀಸ್ ಟುವರ್ಡ್ಸ್ 53,530 53,530 ಈ ಥರ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಇದೆ. ಇನ್ನು ವೀಕ್ಲಿ ಚಾರ್ಟ್ ಏನು ಹೇಳುತ್ತೆ? ವೀಕ್ಲಿ ಚಾರ್ಟ್ ಎಸ್, ವೀಕ್ಲಿ ಚಾರ್ಟ್ ತುಂಬ ಬುಲ್ಲಿಶ್ ಇದೆ. ಬುಲ್ಲಿಶ್ ಮೂಮೆಂಟಮ್ ಕಂಟಿನ್ಯೂ ಇದೆ. ನೆಗೆಟಿವಿಟಿ ಇನ್ನೂ ಕ್ರಿಯೇಟ್ ಆಗಿಲ್ಲ. ಇದು ಗಮನದಲ್ಲಿರಲಿ. ಈ ಥರ ಒಂದು ಬುಲ್ಲಿಶ್ ಇಂಟ್ರೆಸ್ಟಿಂಗ್ ಇದೆ. ಏನಕ್ಕೆ ಅಂದರೆ ನೋಡಿ, 1 ಬುಲ್ಲಿಶ್, 2 ಬುಲ್ಲಿಶ್, 3 ಬುಲ್ಲಿಶ್, 1 ಬುಲ್ಲಿಶ್ ಕ್ಯಾಂಡಲ್, 2 ಬುಲ್ಲಿಶ್ ಕ್ಯಾಂಡಲ್, 3 ಬುಲ್ಲಿಶ್ ಕ್ಯಾಂಡಲ್. ಇದನ್ನು ನಾನು ಡೈಲಿ ಚಾರ್ಟ್ನಲ್ಲಿ ಹೇಳಿದ್ದೆ. 3 ವೈಟ್ ಸೋಲ್ಜರ್ಸ್ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಫಾರ್ಮ್ ಆಗಿವೆ, ನೆಕ್ಸ್ಟ್ ಡೇ ಕೂಡ ಬುಲ್ಲಿಶ್ ಇರುತ್ತೆ ಅಂತ. ಅದೇ ಥರ ವೀಕ್ಲಿ ಚಾರ್ಟ್ನಲ್ಲಿ 3 ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿವೆ, 3 ವೈಟ್ ಸೋಲ್ಜರ್ಸ್ ಫಾರ್ಮ್ ಆಗಿವೆ. ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ಕೂಡ ಬುಲ್ಲಿಶ್ ಫಾರ್ಮ್ ಆಗ್ಬೋದು. 54,000ವರೆಗೂ ಹೋಗ್ಬೋದು ನೆಕ್ಸ್ಟ್ ವೀಕು ಅಂತ ನನ್ನ ಒಂದು ಅಜ್ಯೂಮ್ಷನ್ ಮಾತ್ರ, ಇದು ಗ್ಯಾರಂಟಿ ಅಲ್ಲ. ಈ ಥರ ಇಂಟ್ರೆಸ್ಟಿಂಗ್ ಚಾರ್ಟ್ ಫಾರ್ಮ್ ಆಗ್ತಾ ಇದೆ ವೀಕ್ಲಿಯಲ್ಲಿ, ಗಮನದಲ್ಲಿರಲಿ. ನಿಫ್ಟಿದಲ್ಲಿ ಕೇವಲ 2 ಈ ಥರ 2 ಗ್ರೀನ್ ಕ್ಯಾಂಡಲ್ಸ್ ಫಾರ್ಮ್ ಆಗಿವೆ. ಆದರೆ ಬ್ಯಾಂಕ್ ನಿಫ್ಟಿಯಲ್ಲಿ 3 ಫಾರ್ಮ್ ಆಗ್ತಾ ಇವೆ. ಸೊ ನಿಫ್ಟಿಯಲ್ಲಿ ಕೂಡ ಪೆಂಡಿಂಗ್ ಇದೆ ರ್ಯಾಲಿ ಅಂತ ಹೇಳ್ಬೋದು ಬ್ಯಾಂಕ್ ನಿಫ್ಟಿಯಲ್ಲಿಯೂ. ಯಾಕಂದರೆ ನಿಫ್ಟಿಯಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಕ್ಕಂಥ ರಿಲಯನ್ಸ್ ಏನಾಗಿದೆ, 2-3 ದಿನ ಕನ್ಸಾಲ್ಟೇಷನ್ ಆಗಿದೆ. ಯಾವ ಥರ HDFC ಬ್ಯಾಂಕ್ ಕನ್ಸಾಲ್ಟೇಷನ್ ಆಗಿತ್ತು 2-3 ದಿನ, ಅದೇ ಥರ ರಿಲಯನ್ಸ್ ಕೂಡ 2-3 ದಿನ ಕಾನ್ಸಾಲ್ಟೇಷನ್ ಆಗಿಬಿಟ್ಟು 3,100 ಮೇಲ್ಗಡೆ ಕ್ಲೋಸ್ ಆಗಿದೆ ಇವತ್ತು. ನಾಳೆ ಮೋಸ್ಟ್ ಪ್ರಾಬಬ್ಲಿ ಅದು ಏನಾದರೂ ಮೂವ್ ಆದರೆ ಬಿಗ್ ಮೂವ್ ಆಗ್ಬೋದು ನಿಫ್ಟಿಯಲ್ಲಿ, ಗಮನದಲ್ಲಿರಲಿ. ಟೋಟಲಿ ವೀಕ್ಲಿದು ಹೇಳೋದಾದರೆ ಇನ್ನೂ ಮಾರ್ಕೆಟ್ನಲ್ಲಿ ನೆಗೆಟಿವ್ ಸಿನಾರಿಯೋ ಬಂದಿಲ್ಲ ಸ್ನೇಹಿತರೆ, ಅಷ್ಟು ಗಮನ ಇರಲಿ. ಇನ್ನು ಅಮೇರಿಕನ್ ಮಾರ್ಕೆಟ್ ನೋಡೋದಾದರೆ ಡೌ ಜೋನ್ಸ್ ನೆಗೆಟಿವ್ನಲ್ಲಿದೆ. ಡೌ ಜೋನ್ಸ್ 76 ಪಾಯಿಂಟ್ ನೆಗೆಟಿವ್ನಲ್ಲಿದೆ. ಆದರೆ S&P 500 7 ಪಾಯಿಂಟ್ ಪ್ಲಸ್ನಲ್ಲಿದೆ. ನಸ್ಟಾಕ್ ಕೂಡ ಪ್ಲಸ್ನಲ್ಲಿದೆ. ಸಪೋಸ್ ಡೌ ಜೋನ್ಸ್ ಏನಾದರೂ ರಿಕವರಿ ಆದರೆ ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ಬೋದು ಇಂಡಿಯನ್ ಮಾರ್ಕೆಟ್ಗೆ. FIs ನೋಡಿ ಹ್ಯೂಜ್ ಕ್ವಾಂಟಿಟಿ ಬೈ ಮಾಡಿದ್ದಾರೆ. ಹ್ಯೂಜ್ ಕ್ವಾಂಟಿಟಿ 5,483 ಕೋಟಿ ಬೈ ಮಾಡಿದ್ದಾರೆ. 5,483 ಕೋಟಿ ಬೈ ಮಾಡಿದ್ದಾರೆ. ನೆಟ್ ಕ್ಯಾಶ್ ಬೈ ಮಾಡಿದ್ದಾರೆ ಇವತ್ತು. ಹೀಗಾಗಿ ನಾಳೆಯ ಮಾರ್ಕೆಟ್ಗೆ ಒಂದು ಪ್ರೋ ಅಂತ ಹೇಳ್ಬೋದು, ಪಾಸಿಟಿವ್ ಅಂತ ಹೇಳ್ಬೋದು. DIs ಏನು ಮಾಡಿರ್ತಾರೆ, DIs ನ್ಯಾಚುರಲಿ ಸೆಲ್ ಮಾಡಿರ್ತಾರೆ. ಇಬ್ಬರು ಅಗೇನ್ಸ್ಟ್ ಅವರು ಒಬ್ರಿಗೊಬ್ರು. ಹೌದು, 924 ಕೋಟಿ ನೆಟ್ ಕ್ಯಾಶ್ DIs ಇವತ್ತು ಸೆಲ್ ಮಾಡಿದ್ದಾರೆ. ಓವರಾಲ್ ಕನ್ಸಿಡರ್ ಮಾಡಿದರೆ 5,400 9,000 ಕನ್ಸಿಡರ್ ಮಾಡಿದರೆ ಟೋಟಲಿ ಒಂದು 4,000 ಕೋಟಿ ನೆಟ್ ಕ್ಯಾಶ್ ಬೈ ಮಾಡ್ದಂಗೆ ಆಗುತ್ತೆ. ಓಕೆ ಅಂತ ಹೇಳ್ಬೋದು. ಓಕೆ ಅಲ್ಲ, ವೆರಿ ಗುಡ್ ಅಂತ ಹೇಳ್ಬೋದು. ಯಾಕಂದರೆ FIs ಬೈ ಮಾಡಿದರೆ ಆಲ್ಮೋಸ್ಟ್ ಆಲ್ ಮಾರ್ಕೆಟ್ ಅಪ್ಸೈಡ್ ರ್ಯಾಲಿ ಸಿಗುತ್ತೆ. ಭಾಳ ಸಲ 10ರಲ್ಲಿ 7 ಸಲ ಅಪ್ಸೈಡ್ ರ್ಯಾಲಿ ಸಿಕ್ಕಿರುತ್ತೆ ಸ್ನೇಹಿತರೆ. ಹಾಗೆ ನೋಡಿ SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ವೆರಿ ಇಂಪಾರ್ಟೆಂಟ್. 66 ಪಾಯಿಂಟ್ ಪಾಸಿಟಿವ್ನಲ್ಲಿ ಟ್ರೇಡ್ ಆಗ್ತಾ ಇದೆ ಇವಾಗ ಪ್ರೆಸೆಂಟು. ಅಂದರೆ ನಾಳೆ ಕೂಡ ಸಪೋಸ್ ಡೌ ಜೋನ್ಸ್ ಏನಾದರೂ ಅಮೇರಿಕನ್ ಮಾರ್ಕೆಟು ಸ್ವಲ್ಪ ಪಾಸಿಟಿವ್ನಲ್ಲಿ ಬಂದರೂ ಸಾಕು, ನಮಗೆ ಹೆಲ್ಪ್ ಆಗುತ್ತೆ. ನಾಳೆ ಕೂಡ ಗ್ಯಾಪ್ ಅಪ್ ಓಪನಿಂಗ್ ಸಿಗ್ಬೋದು ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಹಾಗೆ ಚಾರ್ಟ್ ಕೂಡ ಅದನ್ನೇ ಹೇಳ್ತಾ ಇದೆ ಮತ್ತು SGX ನಿಫ್ಟಿ ಕೂಡ ಅದನ್ನೇ ಹೇಳ್ತಾ ಇದೆ. ನನ್ನ ಅಭಿಪ್ರಾಯ ಜೊತೆಗೆ ಇವು ಕೂಡ ಸಪೋರ್ಟ್ ಮಾಡ್ತಾ ಇವೆ ಸ್ನೇಹಿತರೆ. ಹೀಗಾಗಿ ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಮತ್ತೆ ಸಿಗ್ಬೋದು. ನಾಳೆ ಕೂಡ ಒಂದು ರ್ಯಾಲಿ ಸಿಗ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ನಾಳೆಯ ಕೆಲವೊಂದಿಷ್ಟು ಸ್ಟಾಕ್ಗಳ ಮಾಹಿತಿ ಇದೆ, ನೋಡೋಣ ಬನ್ನಿ. ಫಸ್ಟ್ ಸ್ಟಾಕ್ ಬಂದುಬಿಟ್ಟು BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ 314 ಇದೆ. ಫ್ಲ್ಯಾಟ್ ಓಪನಿಂಗ್ ಆದರೆ ಮಾತ್ರ ಕನ್ಸಿಡರ್ ಮಾಡಿ. ಹಾಗೂ ಟಾರ್ಗೆಟ್ ಬಂದುಬಿಟ್ಟು ಫಸ್ಟ್ ಟಾರ್ಗೆಟ್ 325, ಸೆಕೆಂಡ್ 330. ನಾನು ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಇಂಡೆಕ್ಸ್ ನಿಫ್ಟಿ ಬಗ್ಗೆ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಬಗ್ಗೆ ಆಗಿರ್ಬೋದು, ಹಾಗೆ ಸ್ಟಾಕ್ಗಳ ಬಗ್ಗೆ ಆಗಿರ್ಬೋದು, ಯಾರಿಗೂ ಕೂಡ ನಾನು ಕಂಪಲ್ಸರಿ ಬೈ ಮಾಡಿ ಅಥವಾ ಸೆಲ್ ಮಾಡಿ ಅಂತ ರೆಕಮೆಂಡ್ ಮಾಡಲ್ಲ. ಹಾಗೆ ಯಾರಿಗೂ ಕೂಡ F&O ಟ್ರೇಡ್ ಮಾಡಿ ಅಂತ ರೆಕಮೆಂಡ್ ಮಾಡಲ್ಲ. ಅದು ಅವರವರ ವೈಯಕ್ತಿಕ ಅಭಿಪ್ರಾಯ. ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಡ್ವೈಸರ್ ಇಲ್ಲದೆ ಇರೋ ಕಾರಣ
ಕೇವಲ ಮಾಹಿತಿ ಕೊಡುವುದಷ್ಟೇ ನನ್ನ ಕೆಲಸ ಆಗಿರುತ್ತದೆ. ನೀವು ಕೂಡ ಸ್ಟಡಿ ಮಾಡಿ ಮತ್ತು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಯಬಹುದು. ಇದು ವಿಡಿಯೋ ಕೇವಲ ಎಜುಕೇಷನಲ್ ಪರ್ಪಸ್ಗಾಗಿ ಮಾತ್ರ, ಮಾಹಿತಿಗಾಗಿ ಮಾತ್ರ, ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಇರುವುದು. ಗಮನದಲ್ಲಿರಲಿ ಸ್ನೇಹಿತರೆ. BEL ಪಾಸಿಟಿವ್ ಮೂವ್ ಆಗ್ಬೋದು. ನಾಳೆ ಕೂಡ ಒಂದು 2ರಿಂದ 4% ಅಪ್ಸೈಡ್ ಮೂವ್ ಆಗೋ ಚಾನ್ಸಸ್ ಇದೆ. ಇನ್ನು ನೆಕ್ಸ್ಟ್ ಟಾಟಾ ಕನ್ಸ್ಯೂಮರ್ ಕನ್ಸಿಡರ್ ಮಾಡಿ 1146 ಇದೆ. ಫಸ್ಟ್ ಟಾರ್ಗೆಟ್ 1160 ಕನ್ಸಿಡರ್ ಮಾಡಿ, 1160. ಹಾಗೆ ರಿಲಯನ್ಸ್ ಕನ್ಸಿಡರ್ ಮಾಡಿ. ರಿಲಯನ್ಸು 2 ದಿನ ಕನ್ಸಾಲ್ಟೇಷನ್ ಆಗಿದೆ ಹಾಗೂ ಇವತ್ತು 3100 ಮೇಲೆ ಕ್ಲೋಸ್ ಆಗಿದೆ. ಅದಕ್ಕೋಸ್ಕರ ಚೂಸ್ ಮಾಡಿದ್ದೀನಿ. ಮೋಸ್ಟ್ ಪ್ರಾಬಬ್ಲಿ ನಾಳೆ ಮೂವ್ ಆಗ್ಬೋದು ಅಪ್ಸೈಡ್ ಅಂದ್ಕೊಂಡಿದ್ದೀನಿ. ಇದೇನಾದರೂ ಮೂವ್ ಆದರೆ ಹ್ಯೂಜ್ ರ್ಯಾಲಿ ಬರುತ್ತೆ ನಿಫ್ಟಿಯಲ್ಲಿ. 3100 ಮೇಲ್ಗಡೆ ಅಂದರೆ ಫ್ಲ್ಯಾಟ್ ಓಪನಿಂಗ್ ಆದರೆ ಮಾತ್ರ ಕನ್ಸಿಡರ್ ಮಾಡಿ. ಸಪೋಸ್ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಬಿಟ್ಟು ಬಿಡಿ. ಇದು ಕಂಡೀಷನ್ ಅಪ್ಲೈ. ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಬಿಟ್ಟು ಬಿಡಿ. ಫ್ಲ್ಯಾಟ್ ಓಪನಿಂಗ್ ಆಯಿತು ಅಂದರೆ ಕನ್ಸಿಡರ್ ಮಾಡ್ಬೋದು. 3140ವರೆಗೂ ರೀಚ್ ಆಗೋ ಚಾನ್ಸಸ್ ಇದೆ. ಹಾಗೆ ಇನ್ಫೋಸಿಸ್ ಕನ್ಸಿಡರ್ ಮಾಡ್ಬೋದು. 1627ರಲ್ಲಿದೆ. ಫ್ಲ್ಯಾಟ್ ಓಪನಿಂಗ್ ಆದರೆ ಕನ್ಸಿಡರ್ ಮಾಡ್ಬೋದು. 1640 ರೀಚ್ ಆಗ್ಬೋದು. ಐ ಹೋಪ್ ಈ ಒಂದು ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೆ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.